Amen. Beautiful. Thank you. God bless. Diogorekaro. So we will start with ಮುಖ್ಯಾಂಶಗಳು. ನೆನ್ನೆಯಿಂದ ಇಸಾಕನ ಸ್ಟೋರಿ ಕತೆ ಬಗ್ಗೆ ಕೇಳಿದ್ದೀವಿ. ಇಸಾಕನು ತನ್ನ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಯಾಕಂದ್ರೆ ತನ್ನ ಹೆಂಡತಿ ಬಂಚಿ ಆಗಿದ್ದಳು. ಸೊ ಇಸಾಕನು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ನಾವು ಸಹ ಈ ಕಾಲದಲ್ಲಿ ನಮ್ಮ ಕುಟುಂಬಗಳಲ್ಲಿ ಏನೇ ತೊಂದರೆ ಇರಲಿ, ಇದು ಬ್ರದರ್ಸ್ಗೆ, ನಮ್ಮ ಜಿಯೋ ಬ್ರದರ್ಸ್ಗೆ ದೇವ್ರ ಹತ್ರ ಹೋಗ್ತೀವ. ನಮಗೆ ಏನೇ ಕಷ್ಟ ನಮ್ಮ ಕುಟುಂಬಗಳಲ್ಲಿ ಇದ್ರು ದೇವ್ರ ಹತ್ರ ಹೋಗಿ ನಮ್ಮ ಹೆಂಡತಿಗೋಸ್ಕರ, ನಮ್ಮ ತಾಯಿಗೋಸ್ಕರ, ನಮ್ಮ ತಂಗಿ ಅಕ್ಕಂದಿಯರಿಗೋಸ್ಕರ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೀವ. ಇವತ್ತು ಈ ಅಧ್ಯಾಯ ನಮಗೆ ನೆನಪಿಸುತ್ತದೆ. ಹಾಗಾಗಿ ಇಸಾಕನು ದೈವ ಮನುಷ್ಯನಾಗಿದ್ದ. ದೇವರು ಅವರ ಪ್ರಾರ್ಥನೆ ಕೇಳಿ ಅವಳಿ ಮಕ್ಕಳನ್ನು ಕೊಟ್ಟು ಆಶೀರ್ವದಿಸ್ತಾರೆ. ಆಮೇಲೆ ಮಗಳಿಯರ್ಗೆ, ವಿ ವಿಮೆನ್, ಬೈಬಲ್ ಅಲ್ಲಿ ಈ ವಚನ ತುಂಬಾ ಮುದ್ದಾಗಿರೋ ವಚನ. 25ನೇ ಅಧ್ಯಾಯ 22 ವರ್ಡ್ಸ್, 22. ರೆಬೆಕ್ಕಳು ಕನ್ಸೀವ್ ಆಗ್ತಾಳೆ, ಹೊಟ್ಟೆಲಿ ಏನೋ ಟ್ರಬಲ್ ಇರುತ್ತೆ. ಸೊ ಇಲ್ಲಿ ಹೇಳುತ್ತೆ, ಶಿ ವೆಂಟ್ ಟು ಇನ್ಕ್ವೈರ್ ಟು ದ ಲಾರ್ಡ್. ರೆಬೆಕ್ಕಳು ದೇವರ ಹತ್ರ ಹೋಗ್ತಾಳೆ ಏನಾಗಿದೆ ಅಂತ ಕೇಳೋಕೆ. ನಮ್ಗೇನಾದ್ರು, ನಾವು ಮಹಿಳೆಯರು, ನಮ್ಗೇನಾದ್ರು ಪ್ರಾಬ್ಲಮ್ ಇದ್ರೆ ನಾವೆಲ್ಲ ಹೋಗ್ತೀವಿ? ಲೋಕದ ಎಲ್ಲರ ಹತ್ರ ಹೋಗ್ತೀವಿ. ದೇವ್ರ ಹತ್ರ ಹೋಗ್ತೀವ? ಯೋಚನೆ ಮಾಡ್ಬೇಕು. ಸೊ ರೆಬೆಕ್ಕಳು ಐಸಕ್ ಹತ್ರ ನಮ್ಗೆ ಬರೋ ಒಂದು ಲೆಸನ್ನು, ದೇವ್ರ ಹತ್ರ ಹೋಗ್ತಾರೆ, ದೇವ್ರು ಅವ್ರಿಬ್ರ ಹತ್ರ ಮಾತಾಡ್ತಾರೆ, ಆನ್ಸರ್ ಮಾಡ್ತಾರೆ, ಅವ್ರಿಗೆ ಆಶೀರ್ವಾದವನ್ನು ಕೊಡ್ತಾರೆ. ಹಾಗಾಗಿ ಅವಳಿ ಮಕ್ಕಳು ಕೊಡ್ತಾರೆ. ಸೊ ಅದು ಐಸಕ್ ರೆಬೆಕ್ಕಳನ ಸ್ಟೋರಿ. 27ನೇ ವಚನದಲ್ಲಿ, God uses evil to achieve his purpose of blessing the world. ಲೋಕವನ್ನು ಆಶೀರ್ವದಿಸಲು, ತನ್ನ ಉದ್ದೇಶವನ್ನು ಸಾಧಿಸಲು ದೇವರು ಕೆಟ್ಟದನ್ನು ಬಳಸುತ್ತಾರೆ. ಇಲ್ಲಿ ನೋಡಿದ್ವಿ, ಏಸಾವನು ಆಶೀರ್ವಾದವನ್ನು ಕದಿಯುವ ಸಲುವಾಗಿ ಯಾಕೋಬನು ತನ್ನ ತಂದೆಯಾದ ಈಸಾಕನನ್ನು ಮೋಸಗೊಳಿಸುತ್ತಾನೆ. ರೆಬೆಕ್ಕಳು ಕೂಡ ತನ್ನ ಮಗನಿಗೆ ಹೆಲ್ಪ್ ಮಾಡಿ ಅದರಲ್ಲಿ ಅವನು ಮೋಸ ಮಾಡಲು ಹೆಲ್ಪ್ ಮಾಡ್ತಾರೆ, ವಿಚ್ ಇಸ್ ಬ್ಯಾಡ್. ಇಟ್ಸ್ ಎ ರಿಮೈಂಡರ್ ಫಾರ್ ಆಲ್ ಮದರ್ಸ್. ನಮ್ಮ ತಾಯಂದಿರು ಈ ವಾಕ್ಯವನ್ನು ಓದುವಾಗ ನಾವು ಅನ್ನಿಸ್ಕೋಬೇಕು, ನಮ್ಮ ಕುಟುಂಬಗಳಲ್ಲಿ ನಾವು ಒಬ್ರು ಮಕ್ಕಳಿಗೆ ಚೀಟಿಂಗು, ಇನ್ನೊಬ್ರು ಮಕ್ಕಳು ನೋಡೋದು, ಒಬ್ರು ಮಕ್ಕಳು ಪಾರ್ಶಾಲಿಟಿ ಮಾಡೋದು, ನೋ. ದೇವರು ನಮ್ಗೆ ಕೊಟ್ಟಿರೋ ಮಕ್ಕಳು ಎಲ್ಲ ಈಕ್ವಲ್, ದೇವರ ಮಕ್ಕಳು. ನಾವು ಒಂದೇ ತರ ಬೆಳೆಸ್ಕೊಂಡು ದೇವರ ದಾರಿಯಲ್ಲಿ ನಡೆಸ್ಬೇಕು ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. 28ನೇ ಅಧ್ಯಾಯ, ಜೇಕಬ್ ಇನ್ ಮೂಮೆಂಟ್ಸ್ ಆಫ್ ಟ್ರಬಲ್, ಜೇಕಬ್ ಎಕ್ಸ್ಪೀರಿಯನ್ಸ್ ಪ್ರೊಫೌಂಡ್ ಡ್ರೀಮ್. ದೇವರೇ ಅಲ್ಲಿ ನಿಂತಿರ್ತಾರೆ. God shows his providence to Jacob. 29, we understand we need to recognize and submit to God's hand the daily events of our life. God uses our circumstances, consequences and the difficult people to shape his own people. ಅವನು ಜೇಕಬ್ ಪಡೋ ಕಷ್ಟಗಳೆಲ್ಲ ಅವನು ಮಾಡಿದ ಪಾಪಕ್ಕೆ ಒಂದ್ ಕಡೆ ಪನಿಷ್ಮೆಂಟು, ಬಟ್ ಇನ್ನೊಂದು ಕಡೆ ದೇವರು ಅವನ ಜೊತೆ ಇರ್ತಾರೆ, ಅವನ್ನ ಮೋಲ್ಡ್ ಮಾಡ್ತಾರೆ, ಅವನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಒಂದು ಕ್ವೆಶ್ಚನ್, ಈ ಫ್ಯಾಮಿಲಿಗೆ ಕಾಲ್ ಕಟ್ ಆಗುತ್ತೆ. Are you all ready? Why did Isaac move from Gerar to the valley of Gerar? Today's family can answer. I'll give you the reference, Genesis 26:17. Why did he move from Gerar to the valley of Gerar? His brother Esau was very angry that he took his blessing, so he wanted to kill him, and that's the reason. No, not actually. Chapter 26:17. Little louder, ma, please. Isaac departed from the valley of